ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ 3-4 ಮಂತ್ಸ್ ಬ್ಯಾಕ್ ಆಯಿತು ಅನ್ಸುತ್ತೆ ಮೇ ಬಿ ವಿಡಿಯೋ ಮಾಡಿ. ಟೈಮ್ ಸಿಗ್ತಿರಲಿಲ್ಲ ವಿಡಿಯೋ ಮಾಡೋಕ್ಕೆ. ಸೊ ಇವತ್ತು ಹೊರಗಡೆ ಹೋಗ್ತಿದ್ದೀವಿ, ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ. ಎಲ್ಲೋ ಹೋಗ್ತಿದ್ದೀವಿ ಅಂದರೆ ತುಂಬ ಟೈಮ್ ಅಂದ್ಕೊಂಡಿದ್ವಿ ಹೋಗಬೇಕು ಅಂತ ಆಗಿರಲಿಲ್ಲ. ಸೊ ಬಂಡೀಪುರ ಹೋಗೋಣ ಅಂದ್ಕೊಂಡಿದ್ವಿ, ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ವಿ. ಸೊ ಅದನ್ನು ಕ್ಯಾಪ್ಚರ್ ಮಾಡ್ತೀನಿ. ಸೊ ಬಂಡೀಪುರ ಹೋಗ್ತಾ ಇದ್ದೀವಿ. ಈ ಸಲ ಎಲ್ಲೂ ವೆಕೇಷನ್ಗೆ ಹೋಗೋಕ್ಕಾಗಿಲ್ಲ. ಸೊ ಒಂದು ಡೇ ಔಟಿಂಗ್ ಅಂತ ಹೇಳಿ ಬಂಡೀಪುರ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ. ಸೊ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕನ್ನಡ ತಿನಿಸದ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಂದ್ವಿ. ನನಗೆ ಬಿಡ್ದಲ್ಲಿ ತಟ್ಟೆ ಇಡ್ಲಿ ತಿಂದಿದ್ವಿ, ಅದು ಸಾಕಾಗಿಲ್ಲ. ಮೈಸೂರಲ್ಲಿ ಮತ್ತೆ ನಿಲ್ಲಿಸಿದ್ವಿ. ನಾನು ಒಂದು ಟೀ ಮತ್ತು ರೈಸ್ ಬಾತ್ ತಿಂದೆ. ನಾವು ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ ಹೋಗಿದ್ದು. ಫ್ಯಾಮಿಲಿ ಎಲ್ಲ ಹತ್ತತ್ರ ಗುಂಡ್ಲುಪೇಟೆಯಲ್ಲಿ ಜಾಯ್ನ್ ಆದ್ವಿ. ಗುಂಡ್ಲುಪೇಟೆಯಲ್ಲಿ ಜಾಯ್ನ್ ಆಗಿ ಅಲ್ಲಿ ಲಂಚ್ ಮಾಡೋಣ ಅಂತ ಹೇಳಿ ನಿಲ್ಲಿಸಿದ್ವಿ. ಲಂಚ್ ಅಂತೂ ಸಿಕ್ಕಾಪಟ್ಟೆ ಕೆಡ್ದಾಗಿತ್ತು, ಹೇಳೋಕ್ಕಾಗಲ್ಲ ಅಷ್ಟು ಕೆಡ್ದಾಗಿತ್ತು. ಕೆಲವ್ರಿಗೆ ಹೊಟ್ಟೆನೂ ಕೆಟ್ಟೋಯ್ತು, ಏನೂ ಮಾಡೋಕ್ಕಾಗಿಲ್ಲ, ಆಪ್ಷನ್ನು ತಿನ್ಕೊಂಬಿಟ್ವಿ. ಸೊ ಅಲ್ಲಿಂದ ಬಂಡೀಪುರ ಹೋದ್ವಿ. ಇವ್ರು ಕಾರ್ ಪಾರ್ಕಿಂಗ್ ಮಾಡ್ಬೇಕಾದ್ರೆ ಯಾರೋ ಲೇಡಿಗೆ ಬದಿ ಹಾರಿಸ್ಬಿಟ್ರು. ಅವ್ರು ಕೇಳ್ತಾಯಿದ್ರು ಬದಿ ಹಾರಿಸ್ಬಿಟ್ರಲ್ಲ ಅಂತ. ಸೊ ಆಮೇಲೆ ಎಕ್ಸ್ಕ್ಯೂಸ್ ಕೇಳ್ಕೊಂಡು ಮುಂದೆ ಪಾಸ್ ಆದ್ವಿ. ಸೊ ಸಫಾರಿಗೆ ರೆಡಿ ಆದ್ವಿ. ಸೊ ಇದು ನಮ್ಮ ವೆಹಿಕಲ್ ಆಗಿತ್ತು. ನಾವೊಂದು ಟೋಟಲು 9 ಜನ ಇದ್ವಿ. ಸೊ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡಿದ್ವಿ ಸಫಾರಿಗೆ ಅಂತಲೇ. ಬಸ್ಸಿತ್ತು, ಪರ್ ಪರ್ಸನ್ 500-600 ಸಮಥಿಂಗ್ ಏನೋ ಇತ್ತು. ನಾವು ಸಪ್ರೇಟು ಜೀಪ್ ಮಾಡ್ಕೊಂಡ್ವಿ. ಅಲ್ಲಿಂದ ಓಟ್ವಿ. ಶಿವೋಣ ಎಲ್ಲರಿಗೂ ಐಸ್ ಕ್ರೀಮ್ ತಗೊಂಡ್ರು. ಐಸ್ ಕ್ರೀಮ್ ಮ್ಯಾಂಗೋ ಫ್ಲೇವರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬಂಡೀಪುರದಲ್ಲಿ. ಸೊ ನಾನು ಮ್ಯಾಂಗೋ ಟೇಸ್ಟ್ ಮಾಡಿದೆ. ಸೊ ಎಲ್ಲರೂ ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲಿ ಅವ್ರು ಗೈಡ್ ಮಾಡ್ತಾಯಿದ್ರು, ಇದನ್ನೆಲ್ಲ ಇಲ್ಲಿ ಬಿಸಾಡಬೇಡಿ, ಪ್ಲಾಸ್ಟಿಕ್ ಕೊಳಿಯೆಲ್ಲ ಬೇಗ ತುಂಬ ವರ್ಷ ಟೈಮ್ ತೊಗೊಳುತ್ತೆ ಅಂತ ಹೇಳಿ. ಸೊ ಅಲ್ಲೇ ತಿನ್ಕೊಂಡು ಅಲ್ಲೇ ಅದನ್ನು ಒಳಗಡೆ ಇಟ್ಕೊಂಡ್ವಿ, ಎಲ್ಲೂ ಥ್ರೋ ಮಾಡಿಲ್ಲ. ಸೊ ಅಲ್ಲಿಂದ ಪಾಸ್ ಆದ್ವಿ. ಗೈಡ್ ನಮಗೆ ಡೀಟೇಲ್ ಹೇಳ್ತಿದ್ದಾರೆ. ನಾನು ಹೇಳ್ದಂಗೆ ಅನಿಮಲ್ ಸೈಡಿಗೆ ಬಂದು ಕಂಪ್ಲೀಟ್ಲಿ ಇಲ್ಲ, ಯಾಕಂದರೆ ಇದು ಝೂ ಥರ ಅಲ್ಲ, ನ್ಯಾಚುರಲ್ ಇದು. ಬಟ್ ಸಾಧ್ಯ ಆದಷ್ಟು ಟ್ರೈ ಮಾಡ್ತೀವಿ. ದಯವಿಟ್ಟು ನಿಶಬ್ದವಾಗಿರಿ. ಪ್ರಾಣಿಗಳು ಕಂಡಾಗ ಎಕ್ಸೈಟ್ಮೆಂಟಲ್ಲಿ ಗಲಾಟೆ ಮಾಡಬೇಡಿ. ಮಾತ್ರ ಫುಡ್ಡು ಪ್ಲಾಸ್ಟಿಕ್ ಐಟಮ್ ಇದ್ದರೆ ಆಚೆ ಎಸಂಗಿಲ್ಲ. ಫೋಟೋಸ್ ತೆಗೆಯುವಾಗ ಪ್ಲಾಸ್ ಯೂಸ್ ಮಾಡೋಂಗಿಲ್ಲ. ಬಂಡೀಪುರದ ಬಗ್ಗೆ ಅದು ವೈಲ್ಡ್ ಲೈಫ್ ಬಗ್ಗೆ ಏನೇ ಪ್ರಶ್ನೆಗಳಿದ್ರು ಪ್ಲೀಸ್. ಥ್ಯಾಂಕ್ ಯು. ಲೆಟ್ಸ್ ಸ್ಟಾರ್ಟ್ ಅವರ್ ಸಫರ್. ಥ್ಯಾಂಕ್ ಯು. ನಮ್ಗೆ ಹೋದ ತಕ್ಷಣ ಫಸ್ಟ್ ಕಾಣಿಸಿದೆ ಜಿಂಕೆಗಳು. ಬಂಡೀಪುರದಲ್ಲಿ ಏನಿರುತ್ತೋ ಇಲ್ವೋ ಸಾಲು ಜಿಂಕೆಗಳೇ ಇರುತ್ತೆ. ಎಲ್ಲಿ ನೋಡಿ ಬರೀ ಜಿಂಕೆಗಳು ಹಿಂಡೆನೆ. ಅದು ಒಂದೊಂದು 2-3 10 15 ಆ ಥರ ಗುಂಪೇ ಇರುತ್ತೆ. ಸಖತ್ತಾಗಿತ್ತು ನೋಡೋಕ್ಕೆ, ತುಂಬ ಚೆನ್ನಾಗಿತ್ತು. ಮಳೆ ಇರೋದ್ರಿಂದ ಎಲ್ಲ ಕಡೆ ಗ್ರೀನರಿ ಇದ್ದಿದ್ದರಿಂದ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಮಳೆ ಬಂದು ಹೋಗಿತ್ತಲ್ವ, ಸೊ ಹಂಗಾಗಿ ಅಲ್ಲಿಂದ ಮುಂದೆ ಪಾಸ್ ಆದ್ವಿ. ಮುಂದೆ ಹೋಗ್ತಾ ನಮ್ಗೆ ನೆಕ್ಸ್ಟ್ ಪ್ರಾಣಿಗಳು ಕಾಣಿಸೋಕೆ ಶುರು ಆಯಿತು. ಅದು ನಮ್ಮ ಜೀಪ್ ಹತ್ರನೇ ಬಂದ್ಬಿಡ್ತಪ್ಪ ಆನೆ. ನಂಗಂತೂ ಭಯ ಆದಂಗೆ ಆಗ್ಬಿಡ್ತು, ಎಲ್ಲಿ ಬಂದಿಗಿಂದು ಜೀಪ್ ತಳ್ಬಿಟ್ರೆ ಏನಪ್ಪ ಮಾಡೋದು ಅಂತ. ಬಟ್ ಇವಾಗ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿದೆ, ಖುಷಿನೂ ಆದೆ ಹತ್ರದಿಂದ ನೋಡಿದ್ನಲ್ಲ ಅಂತ ಹೇಳಿ. ಸೊ ಏನು ಗೊತ್ತಾ, ಅದು ನಾವೇನಾದರೂ ಮಾಡಿದ್ರೆ ನಮಗೇನಾದರೂ ಮಾಡುತ್ತೆ. ಸೊ ನಾವು ನಿಶಬ್ದವಾಗಿದ್ದರೆ ಅವು ಆರಾಮಾಗಿರುತ್ತೆ. ಸೊ ನಾವು ಸೈಲೆಂಟಾಗಿ ಇದ್ವಿ, ಎಂಜಾಯ್ ಮಾಡಿದ್ವಿ. ಲಾಸ್ಟಲ್ಲಿ ಬೆಟ್ಟಗಳು ಕಾಣಿಸ್ತಾ ಇದೆ ನೋಡಿ, ಮೋಡಗಳ ಥರನೇ ಕಾಣಿಸ್ತಾ ಇದೆ. ನೀಲಗಿರಿ ಹಂಗೆ ಮುಂದೆ ಪಾಸ್ ಆಗ್ತಾ ಪ್ರಾಣಿಗಳು ಕಾಣಿಸೋಕೆ ಶುರು ಆಯಿತು. ಸೊ ಇಲ್ಲಿ ಜಿಂಕೆ ಮರಿ ಆಲ್ಗ ಕುಡಿಸ್ತಾ ಇತ್ತು. ಸೊ ಅದೊಂದು ಸಖತ್ತಾಗಿ ಕಾಣಿಸ್ತು, ನೋಡೋಕ್ಕಂತೂ ತುಂಬ ಖುಷಿ ಆಯಿತು. ಅದನ್ನು ಕ್ಯಾಪ್ಚರ್ ಮಾಡಿದೆ ಹಂಗೇ ಇರಲಿ ಅಂತ ಹೇಳಿ. ಇಲ್ಲಿ ಏನು ಅಂದರೆ ಒಂದೊಂದು ಜಿಂಕೆಯಲ್ಲಿ ಕೊಂಟು ಅದು ಮುಂದೆ ಕೊಂಬರುತ್ತಲ್ಲ, ಅದಂತೂ ಯೂನಿಕಾಗಿರ್ತದಪ್ಪ. ಒಂದ್ರಲ್ಲಿ ಒಂಥರ ಇದ್ದರೆ ಇನ್ನೊಂದ್ರಲ್ಲಿ ಇನ್ನೊಂದು ಥರ ಇರೋದು. ಸೊ ಇದು ಕಾಡಂದಿ ಮೇಲೆ ಬದಿಯಾಗಿರೋದ್ರಿಂದ ಕಾಗೆ ಅದನ್ನು ಎಲ್ಲ ಹುಳ ಸಿಗುತ್ತೆ ಅಂತ ಕೆತ್ಕಿ ಮೇಲೆ ತಿಂತಾಯಿತ್ತು ಅದನ್ನು. ಇದು ಡಿಫ್ರೆಂಟ್ ಕೈಂಡ್ ಆಫ್ ಕಪ್ಪಿ ಅಂತ ಹೇಳ್ಬೋದು. ಮುಖ ಬ್ಲ್ಯಾಕ್ ಕಲರ್ನಾಗಿದೆ, ಸೊ ಬಾಟಿ ಕಲರ್ಗೆ ಏನು ಅಂತ ಗೊತ್ತಿಲ್ಲ. ಸೊ ಈ ಪ್ರಾಣಿ ಹೆಸರು ಏನು ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ನಾವು ಫೋಟೋ ವೀಡಿಯೋ ಮಾಡ್ಬೇಕಾದ್ರೆ ನಮ್ಮ ಕಡೆಗೆ ನೋಡ್ತಾ ಇತ್ತು. ಇದ್ರ ನೇಮ್ ಗೊತ್ತಿಲ್ಲ ನನಗೆ ಏನು ಅಂತ. ಸೊ ನೆಕ್ಸ್ಟ್ ಅಲ್ಲಿಂದ ಮುಂದೆ ಪಾಸ್ ಆಗ್ತಾ ಒಂದಷ್ಟು ಕಾಡಾನೆಗಳು ಹಿಂಡೆ ಇತ್ತು ಅಂತ ಹೇಳ್ಬೋದಪ್ಪ. ಎಷ್ಟು ದೊಡ್ಡದಾಗಿರೋ ಚಿಕ್ಕದಾಗಿರೋದೆಲ್ಲ ಇತ್ತು. ಅದು ಆ್ಯಕ್ಚುಲಿ ರೋಡ್ ಕ್ರಾಸ್ ಮಾಡ್ಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇತ್ತು. ಇಲ್ಲಿ ನೀವೇ ನೋಡ್ತಿದ್ದೀರಾ ಎಷ್ಟೊಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು. ಅಟ್ಲೀಸ್ಟ್ ಏನು ಕಾಣಿಸಲ್ಲ ಅಂದ್ಕೊಂಡಿದ್ದೆ, ಇಷ್ಟೊಂದು ಪ್ರಾಣಿಗಳು ಕಾಣಿಸುತ್ತೋ ಇಲ್ವೋ ಅನ್ಕೊ ಡೌಟ್ ಮೇಲೆ ಹೋದ್ವಿ.
ಸೊ ಶರಣಪ್ಪ ಯಾವಾಗಲೂ ರೇಗಿಸ್ತಾ ಇರ್ತಾರೆ, ನಿಮ್ಮ ಕಡೆಯವ್ರು ಬಂದರು ನೋಡಿ, ನಿಮ್ಮ ಕಡೆಯವ್ರು ಬಂದರು ನೋಡಿ ಅಂತ. ಯಾರಾದ್ರು ಕೊರಿಯನ್ಸು ಚೈನಾದವ್ರು ಬಂದರೆ ನಿಮ್ಮವ್ರು ಬಂದರು ನೋಡಿ, ನಿಮ್ಮವ್ರು ಬಂದರು ನೋಡಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ವೀಡಿಯೋ ಮಾಡ್ಕೊತಾ ಇದೆ. ನೋಡಿ ಬ್ರೋ, ನಮ್ಮ ಕಡೆಯವ್ರು ಬಂದಿದ್ದಾರೆ, ನಾನು ಬಂದಿದ್ದೀನಿ ಅಂತ ನೋಡೋಕ್ಕೆ ಬಂದಿದ್ದಾರೆ ನೋಡಿ ಅಂತ ಹೇಳಿ. ಚೆನ್ನಾಯಿತು. ಆ್ಯಕ್ಚುಲಿ ಎಲ್ಲರೂ ಒಳ್ಳೊಳ್ಳೆ ಕ್ಯಾಮ್ರಾಗಳು ತಂದಿದ್ರು. ನಮ್ಮ ಹತ್ರ ಏನೂ ಇದ್ದಿಲ್ಲ, ಫೋನಲ್ಲೇ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟು ಏನು ಬರ್ತಿದೆ ಗೆಸ್ ಮಾಡಿ ನೋಡ್ತೀರಾ? ಕಾಯ್ತಿದ್ದು ವೀಡಿಯೋ ಕೊನೆಗೂ ಫೈನಲಿ ಬಂತು. ನಾವು ಕಾಣಿಸುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ, ಫೈನಲಿ ಕಾಣಿಸ್ತು. ವೀಡಿಯೋ ನೋಡೋಕ್ಕಿಂತ ಲೈವಾಗಿ ನೋಡೋಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅದೆಷ್ಟು ಆರೆಂಜ್ ಇತ್ತು ಗೊತ್ತಾ ಅದ್ರ ಮೇಲೆ ಬಣ್ಣ. ನಾವು ಲಾಸ್ಟ್ ಟೈಮು ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ ಅಂತ ಹೋಗಿದ್ವಿ, ಅಲ್ಲೊಂದು ಹುಲಿ ಕಾಣಿಸಿತ್ತು. ಬಟ್ ಇಷ್ಟು ಸ್ಟ್ರಾಂಗ್ ಆಗಿದ್ದಿಲ್ಲ, ಅದು ವೀಕ್ ಆಗಿಬಿಟ್ಟಿತ್ತು, ಫುಡ್ಡು ಗಿಡ್ಡು ಏನೂ ಇಲ್ಲದೇ. ಇದಂತೂ ನೋಡೋಕ್ಕಂತೂ ಸಖತ್ತಾಗಿತ್ತು. ಅಟ್ಲೀಸ್ಟ್ ಅಲ್ಲಿಂದಲ್ಲಿ ವಾಕ್ ಮಾಡ್ಕೊಬಂತು, ಖುಷಿ ಆಯಿತು ನೋಡೋಕ್ಕೆ. ಈ ಜೀಪಲ್ಲಿ ಇರೋರು ಎಂತ ಕ್ಯಾಪ್ಚರ್ ಮಾಡಿದೆ ಅಂದರೆ, ಇವ್ರ ಹತ್ರ ಒಳ್ಳೊಳ್ಳೆ ಕ್ಯಾಮ್ರಾಗಳು ತೊಗೊಬಂದಿದ್ರು. 4ರಿಂದ 5 ಜನ ಇದ್ದರು, ಇವ್ರ ಹತ್ರ ಒಳ್ಳೆ ಕ್ಯಾಮ್ರಾಗಳಿತ್ತು. ಖುಷಿ ಆಯಿತು ನಂಗೆ ನೋಡಿ. ನೆಕ್ಸ್ಟ್ ಟೈಮ್ ನಾವು ಎಲ್ಲಾದರೂ ಹೋದರೆ ಕ್ಯಾರಿ ಮಾಡಬೇಕಲ್ಲ, ತೊಗೋಬೇಕಲ್ಲ ಅಂತ. ಸೊ ಸಫಾರಿ ಎಲ್ಲ ಮುಗೀತು, ವಾಪಸ್ ರಿಟರ್ನ್ ಬರ್ತಾ ಇದ್ದೀವಿ. ಖುಷಿ ಆಯಿತು, ಎಂಜಾಯ್ ಮಾಡಿದ್ವಿ ಚೆನ್ನಾಗೆ. ಬಂಡೀಪುರ ವೆದರ್ ಅಂತೂ ಅಲ್ಟಿ. ಅಲ್ಲಿಂದ ಆನ್ ದ ವೇ ಬರ್ತಾ ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಸೊ ಇದನ್ನು ನಾನು ಟ್ರೈ ಮಾಡ್ತೀನಿ, ಓಡಿಸ್ತೀನಿ ಅಂತ ಹೇಳ್ದೆ. ಸೊ ಡ್ಯಾಡಿ ಇದನ್ನು ಟ್ರೈ ಆಡಿಸಿದ್ರು. ನನಗೆ ಅಲ್ಲಿ ಸುತ್ತುತ್ತಿದೆಯಲ್ಲ, ಅದನ್ನು ಆಡಬೇಕು ಅಂತ ಸಿಕ್ಕಾವಡೆ ಆಸೆ ಇತ್ತು. ಇಲ್ಲೇ ಉಡುಪಿ ವೆಜ್ ಹತ್ರ ನಿಲ್ಸ್ಕೊಂಡ್ವಿ ಕಾಫಿ ಕುಡಿಯೋಣ ಅಂತ. ಇವರಿಬ್ಬರು ಏನೋ ಸೈಕಲ್ ನೋಡಿದ್ರು, ಸೈಕಲ್ ಪರ್ಚೇಸ್ ಮಾಡ್ತಾಯಿದ್ದಾರೆ ಮನೆಗಿರಲಿ ಅಂತ ಹೇಳ್ಬಿಟ್ಟು. ನಾನು ಇದನ್ನು ಆಡಬೇಕು ಅಂತ ಆಸೆ ಇತ್ತು, ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಒಂದು ಸಲ ಟ್ರೈ ಮಾಡಿದೆ. ಹಂಗೆ ಒಂದು ವೀಡಿಯೋನು ಮಾಡಿಕೊಂಡೆ. ಆನ್ ದ ವೇ ಬರ್ತಾ ಮೈಸೂರು ಮೇಲೆ ಬಂದ್ವಿ. ಸೊ ಲೈಟಿಂಗ್ಸ್ ಇತ್ತು, ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಿಪರೀತ ಜನ ಅಂದರೆ ಜನ ಇದ್ರು. ಏನಪ್ಪ ಇಷ್ಟು ಜನ ಇದ್ದಾರೆ, ಮೇ ಬಿ ಲೈಟಿಂಗ್ಸ್ ನೋಡೋಕ್ಕೆ ಇದ್ದಾರೇನೋ ಅಂತ. ಅಲ್ಲಿಂದ ಮದ್ದೂರು ಸಿಪಾಯಿಗೆ ಬಂದ್ವಿ. ಊಟ ಅಂತೂ ಅಲ್ಟಿ. ನೀವು ಯಾರಾದರೂ ಮದ್ದೂರಿಗೆ ಹೋದರೆ ಕೊಲ್ಲಿ ಸರ್ಕಲ್ ಹತ್ರ ಸಿಪಾಯಿ ನಾನ್ ವೆಜ್ ಇದೆ, ದಯವಿಟ್ಟು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಇದು ಫೈರ್ ಬಿಡ ಟ್ರೈ ಮಾಡೋಣ ಅಂತಂದ. ನನಗಂತೂ ಮೊದಲೇ ಭಯ ಇತ್ತು. ಸೊ ನಾನು ಅವನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದೆ. ಬೇಕಿದ್ರೆ ನೀನು ಟ್ರೈ ಮಾಡು, ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳಿ. ನನಗೆ ಭಯ ಇತ್ತು, ಮಾಡೋಕ್ಕಾಗಿಲ್ಲ. ಸೊ ಅವ್ನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿನ್ನೋಣ ಅಂದ್ಕೊಂಡೆ. ಅವ್ನು ಟ್ರೈ ಮಾಡ್ದೆ, ಬಟ್ ಅದು ಬಾಯಿ ಒಳಗಡೆ ಹೋಗೋಷ್ಟಲ್ಲೇ ಅವ್ರು ಕೆಡಿಸ್ಬಿಟ್ರು. ಸೊ ಬಿಟ್ಬಿಟ್ಟೆ, ನಾನು ಅವನೇ ತಿನ್ನಲಿ ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ. ನೆಕ್ಸ್ಟ್ ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಬೆಂಗಳೂರು ರಿಟರ್ನ್ ಹೋಗಬೇಕಿತ್ತು. ಸೊ ನಾನು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಕೂತಿದ್ದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಲ್ಲಿಂದ ಬ್ಯಾಂಗ್ಳೂರ್ಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು.